ಈಗ ಇಲ್ಲಿ ತುತ್ತು ಅನ್ನಕ್ಕೂ ಸಹ ಉಳಿಸುವಂತಾಗಿದೆ ನನ್ನ ಬಾಳು. ಅಮ್ಮ ತಾಯಿ, ನೀನು ಬೇಗ ಬಂದು ಆ ದುರ್ವಿಧಿಯನ್ನು ಒದ್ದು ಈ ನನ್ನ ಮಗಳ ಬಾಳನ್ನು ಆಶೀರ್ವದಿಸಮ್ಮ, ಆಶೀರ್ವದಿಸು. ಏನೇ ವೈಮಾಲಿ, ಏನೇ ಬೆಳಿಗ್ಗೆ ಎದ್ದು ಕಸ ಮುಸ್ರಿ ಮಾಡಿ ಅರ್ಬಿ ತೊಳ್ಕೊಂಡು ಬಾ ಅಂದ್ರೆ ಹೇಗೆ ಶರಣಮ್ನಂತೆ ನಿಂತ್ಕೊಂಡು ಫೋಟೋ ಪೂಜೆ ಮಾಡ್ತಾ ಹಾಡುತ್ತಾ ನಿಂತಿರುವೆ ಅಲ್ಲ? ಯಾರನ್ನ ಕೇಳಿ ಪೂಜೆ ಮಾಡ್ತಾ ಇದೀಯಾ? ಇದೇನಕ್ಕ ನಿನ್ನ ಮಾತು? ದೇವರ ಪೂಜೆ ಮಾಡ್ಬೇಕಾದ್ರೂ ನಿನ್ನ ಅನುಮತಿ ಪಡೆಯಬೇಕೆ? ದೇವರ ಪೂಜೆ ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಒಂದೇ ಒಂದು ಹೆಜ್ಜೆ ಕಿತ್ತಿಟ್ರು ಸಹ ನನ್ನ ಅನುಮತಿ ಪಡಿಬೇಕು. ಅದನ್ನ ಬಿಟ್ಟು ಗಂಡು ಗೂಳಿ ಅಂತೆ ಈ ಮನೆ ಕೂಳು ತಿಂದು ಈ ಮನೆಯಲ್ಲಿ ಹಾಡುತ್ತಾ ಈ ದೇವರ ಫೋಟೋ ಪೂಜೆ ಮಾಡ್ತೀಯಲ್ಲ ನೋಡು, ಇದೇನು ಮಠಾಧೀಶ್ವರ ಮನೆ ಅಂತ ತಿಳ್ಕೊಂಡಿದ್ದೀಯ? ತಪ್ಪಾಯ್ತಕ್ಕ, ಇದೊಂದು ಸಾರಿ, ಇನ್ನೊಂದು ಮುಂದೆ ಯಾವತ್ತಿಂತ ಕೆಲಸವನ್ನು ಮಾಡೋದಿಲ್ಲಕ್ಕ, ಮಾಡೋದಿಲ್ಲ. ಏನೇ ಚಿನ್ನಾದ ಈ ಮನೆಗೆ ನೀನೇ ಸುಸಿಯಾಗಿ ಬಂದಿದೀಯಾ? ಅದನ್ನ ಬಿಟ್ಟು ನಿನ್ನಕ್ಕ ಈ ಮನೆಗೆ ತನ್ನ ಆಸ್ತಿ ಎಲ್ಲ ಬರೆದು ಕೊಟ್ಟಿದ್ದಾಳೆ ಅಂತ ನನಗೆ ಹಂಗಿಸಿ ಮಾತಾಡ್ತೀಯೇನೆ? ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನಾನು ಹೇಳ್ದ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ನೋಡು, ನಿನ್ನ ಗಂಡ ನಾನು ಹೇಳ್ದ ಕೇಳ್ಬೇಕು. ನನ್ನ ಗಂಡ ಬರ್ಲಿ, ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಅಕ್ಕ, ಕಲಿತವಳಾದ ನನ್ನನ್ನು ಈ ರೀತಿ ಕತ್ತಿಗಿಂತ ಕೀಳಾಗಿ ಕಾಣಿಸಬೇಡಕ್ಕ. ನೋಡು, ಇನ್ನು ಬೇಕಾದಷ್ಟು ಹೊಡೆ ಬಡೆ, ಆದ್ರೆ ಅಕ್ಕನ ಆಸ್ತಿ ಬಗ್ಗೆ ಮಾತಾಡಿದೆ ಅಂತ ಮಾವನ ಮುಂದೆ ಮಾತ್ರ ಸುಳ್ಳು ಹೇಳಿಬೇಡಿ ಅಕ್ಕ, ಸುಳ್ಳು ಹೇಳಬೇಡಿ. ಏನೇ ವೈಮಾಲಿ, ನೋಡು, ಮನೆಯಲ್ಲಿ ತಿನ್ನ ಕೂಳು ತಿಂದು ಈ ರೀತ ಕೊಬ್ಬಿನಿಂದ ಮಾತಾಡ್ತೀಯೇನೆ? ಅದು ಅಲ್ಲದೆ ನೀನು ತುತ್ತು ಕೂಳಿಗಾಗಿ ಪರಪುರುಷನ ಕೈ ಹಿಡಿದು ಪುಂಡನನ ಮೈದುನನ ತಲೆ ಕೆಡಿಸಿ ಈ ಮನೆಗೆ ಬಂದಿದ್ದೀಯೇನೆ? ಅದು ಅಲ್ಲದೆ ನನ್ನ ಮೈದುನ ಪಾಪ, ಅವನು ನಿನ್ನ ಸಲುವಾಗಿ ತಲೆ ಕೆಡಿಸ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ಹೋಗಿ ಕಸ ಮುಸ್ರಿ ಮಾಡಿ ಅರ್ಬಿ ತೊಳ್ಕೊಂಡು ಬರ್ತೀಯೋ ಅಥವಾ ಈ ಮನೆಯಲ್ಲಿ ನನ್ನ ಕೆಲಸ ಮಾಡ್ತೀನಕ್ಕ, ಮಾಡ್ತೀನಿ. ಆದ್ರೆ ಈ ರೀತಿ ಕರತೆಯ ಕೊರಳನ್ನು ಕೊಯ್ಯುವಂತೆ ಮಾತನಾಡಬೇಡಕ್ಕ, ಮಾತನಾಡಬೇಡ. ಗಂಡನಿದ್ದರೂ ಸಹ ಮಿಂಡನ ಕೈ ಹಿಡಿದು ಓಡಾಡುವ ನಿನ್ನಂತ ಹೇಸಿಯನ್ನು ನಾನಲ್ಲಕ್ಕ. ನೋಡು, ಈ ಮನೆಯಲ್ಲಿ ನಾನು ಸೊಸೆಯಾಗಿ ಬಂದಿದ್ರೆ ವಿನಃ ನನ್ನ ಗಂಡನ ಸರ್ವಸ್ವವೆಂದು ಅವನೇ ದೇವರಿಂದ ಅವನ ಕಾಲ ಕೆಳಗೆ ಬಿದ್ದು ಬಾಳುತ್ತೇನೆ ವಿನಃ ಈ ರೀತಿ ಮೈ ಮೇಲೆ ಬರುವ ಕಾಮಾಂಧರ ಎದೆ ಸೀಳಿ ರಕ್ತ ಕುಡಿವೆ, ಅವರ ಎದೆಯನ್ನು ಕಚ್ಚಿ ಹಾಕುವೆ. ವೈಮಾಲಿ, ಸಿಕ್ಕಂತೆ ಮಾತನಾಡ್ತೀಯೇನೆ? ಈಗಲೇ ಹೋಗಿ ನನ್ನ ಗಂಡನ ಕರ್ಕೊಂಡು ಬರ್ತೀನಿ. ಅಮ್ಮ ತಾಯಿ, ನೋಡಿದೇನಮ್ಮ ಈ ಹೆಣ್ಣಿನ ಈ ಮದಾಂಧವನ್ನು? ಇನ್ನು ಎಷ್ಟು ದಿವಸ ಅಂತ ಈ ರೀತಿ ದಾಸಿಯಾಗಿ ಈ ಹೆಣ್ಣಿನ ಕೈ ಕೆಳಗೆ ಕೆಲಸ ಮಾಡುತ್ತಿರಬೇಕಮ್ಮ, ಕೆಲಸ ಮಾಡುತ್ತಿರಬೇಕು. ಜ್ಯೋತಿ, ಜ್ಯೋತಿ, ಯಾಕೆ ಸ್ವಾಮಿ? ಇನ್ನು ಕೆಲಸನ ಮಾಡುತ್ತಾ ಇದೆಯಲ್ಲ, ಊಟ ಮಾಡಿಲ್ಲವೇನು? ಜ್ಯೋತಿ,
ಏನಿದು ನಿನ್ನ ಕಣ್ಣಲ್ಲಿ ನೀರು? ಯಾಕೆ ಈ ರೀತಿ ಮೌನ? ಹುಲಿಯಂತಿರುವ ನಿನ್ನ ಗಂಡ ನಿನ್ನ ಬಳಿಯಲ್ಲಿ ನಿಂತಿರುವಾಗ ನೀನು ಕಣ್ಣೀರು ಹಾಕುವುದೇನು? ಯಾಕೆ? ಅಣ್ಣ ಅತ್ತಿಗೆ ಏನಾದರೂ ನಿನಗೆ ತೊಂದರೆ ಕೊಟ್ಟರೆ, ಇಲ್ಲವೇ ಅರಮನೆಯು ಸುಟ್ಟೋಯಿತು ಎಂದು ನಿಟ್ಟುಸಿರು ಹಾಕುವೆಯಾ ಜ್ಯೋತಿ? ಹೇಳು ಜ್ಯೋತಿ, ನಿನಗೇನಾಯಿತು? ಇಲ್ಲ ಸ್ವಾಮಿ, ನನಗೇನೂ ಆಗಿಲ್ಲ. ಯಾಕೋ ಅಕ್ಕನ ನೆನಪಾಯ್ತು ಅಷ್ಟೇ. ಹುಚ್ಚಿ, ಪ್ರತಿನಿತ್ಯ ಅಕ್ಕನನ್ನು ನೆನಪಿಸಿಕೊಂಡು ಕೊಟ್ಟು ಹಾಗೆಲ್ಲ ಕಣ್ಣೀರು ಹಾಕುತ್ತಾ ಕುಳಿತರೆ ಸತ್ತು ಹೋದ ನಿನ್ನ ಅಕ್ಕ ಮತ್ತೆ ಬರುವಳೆ? ಬಿಡು ಅದನ್ನೆಲ್ಲ. ಆ ನಿನ್ನಕ್ಕ ಸತ್ತರೇನಾಯಿತು? ಈಗಿದ್ದವಳು ಕೂಡ ನಿನ್ನ ಅಕ್ಕನಲ್ಲವೇನು? ಅಲ್ಲದೆ ಅವಳಿಗಿಂತ ಹೆಚ್ಚು ಪ್ರೀತಿ ಇವಳು ನಿನ್ನ ಮೇಲಿಟ್ಟಿದ್ದಾಳೆ. ಅಲ್ಲದೆ ಅಣ್ಣ ನಮ್ಮ ಮೇಲೆ ದೊಡ್ಡದೊಂದು ಆಸೆಯನ್ನು ಕಟ್ಟಿಕೊಂಡಿದ್ದಾನೆ. ಅದೆಲ್ಲ ಮರೆತು ನೀನೇಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ಗಂಡನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಜ್ಯೋತಿ, ತುಂಬಾ ನೋವಾಗುತ್ತದೆ. ಎಲ್ಲಿ ಒಂದ್ಸಲ ನಗ್ತ್ಯ? ನಕ್ಷತ್ರಗಳನ್ನು ನಗಿಸುವ ಚಂದಿರನೇ ಇಲ್ಲಿರ್ಬೇಕಾದ್ರೆ ನನಗೆ ಯಾವ ಆಸೆಯೂ ಇಲ್ಲ ರೀ. ನೋಡಿ, ನೀವು ನನ್ನ ಬಾಳನ್ನು ಬೆಳಗಿಸುವಂತೆ ನಮ್ಮ ಈ ಮದುವೆ ಬಾಂಧವ್ಯ ಸದಾಕಾಲ ಹೀಗೆ ಇರಬೇಕೆನ್ನುವುದೇ ನನ್ನ ಆಸೆ. ಇದಕ್ಕಿಂತ ಹಿರಿಯ ಆಸೆ ಇನ್ನೇನು ಇಲ್ಲ. ಹಾಗಾದರೆ ಅಕ್ಕರೆಯ ಚುಕ್ಕೆಯಂತೆ ಮಿನುಗುತ್ತಿರುವ ನೀನು ಈ ಚಂದ್ರನೊಮ್ಮೆ ಹಾಡಿ ನಗಿಸಬಾರದೇನು? ನಿನ್ನನೇ ನಿನ್ನನೇ ಪ್ರೀತಿ ದೇವತೆ ನಿನ್ನನೇ, ನೀನೇ ನಾನಿಂದ ದೇವರಾನೇ. ನಿನ್ನನೇ ನಿನ್ನನೇ ಪ್ರೀತಿ ದೇವತೆ ನಿನ್ನನೇ, ಈ ಜೀವ ಎಂದೆಂದು ನಿನ್ನದೇನೆ. ಹರಿದಾರು ಹೊಳೆಯಲ್ಲಿ ಕವಿತೆಯಲ್ಲಿ ಕಟ್ಟಿ ಹಾಡು ಪ್ರೀತಿನೇ. ಗುರಿಗಿಲ್ಲದಿದ್ದರೂ ಕಲಿಯೋದು, ಗುರುವಿಲ್ಲದಿದ್ದರೂ ಕಲಿಸೋದು, ಅರಿವಿಲ್ಲದಿದ್ದ ಸುಳಿಯೋದು ಸುಳ್ಳು ಪ್ರೀತಿನೇ.
ತಂಗಿ ಜ್ಯೋತಿ. ಅಣ್ಣ ಈಗ ಬಂದೆ ಏನಣ್ಣ? ಹೌದಮ್ಮ, ಈಗ ಬಂದೆ. ನನ್ನ ಜೊತೆ ರವಿಕುಮಾರನು ಬಂದಿದ್ದಾನೆ. ಇವನು ನನ್ನ ಮಗ ರವಿಕುಮಾರನೇ. ಎಷ್ಟೊಂದು ಬರಡಾಗಿ ಬಿಟ್ಟಿದೆ ಅಣ್ಣ. ನೀವಿಬ್ಬರು ಕಳೆದು ಹೋದವರಂತೆ ಇಲ್ಲಿಯವರೆಗೂ ಎಲ್ಲಿ ಹೋಗಿ ಬಿಟ್ಟಿದ್ದೀರಣ್ಣ? ನಿಮ್ಮನ್ನು ನೋಡದೆ ನಾನು ಅದೆಷ್ಟು ಸಂಕಟಪಟ್ಟು ಕಾತರಿಸ್ತಾ ಇದ್ದೆ ಎಂಬುದು ಗೊತ್ತೇ ಈ ಅಬಲೆ ಹೆಣ್ಣು. ಕ್ಷಮಿಸಮ್ಮ, ಧನಿಕರ ದೌರ್ಜನ್ಯದ ಸಿಡಿಲಿನ ಆರ್ಭಟದ ಹೊಡೆತಕ್ಕೆ ನನ್ನ ಸಂಸಾರ ನುಚ್ಚು ನೂರಾಯ್ತು. ನನ್ನ ಸಂಸಾರ ನುಚ್ಚು ನೂರಾದರೂ ನಾ ಹುಚ್ಚನಾಗಿ ನಿನ್ನನ್ನು ಕೈ ಬಿಟ್ಟಿಲ್ಲಮ್ಮ, ಕೈ ಬಿಟ್ಟಿಲ್ಲ. ಆದರೆ ನಿಮ್ಮ ಈ ಸಂಕಟದ ಪ್ರಶ್ನೆಗಳಿಗೆ ನನ್ನ ಹತ್ತಿರ ಉತ್ತರವಿಲ್ಲದಂತಾಯ್ತಮ್ಮ, ಉತ್ತರವಿಲ್ಲದಂತಾಯ್ತು. ಯಾಕಣ್ಣ ನಿನ್ನಿಂದ ಈ ಮಾತು? ಹೌದಮ್ಮ, ಇದ್ದೊಬ್ಬ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಲಿಲ್ಲವಲ್ಲ ಎಂದು ಸಂಕಟದ ಹೊರೆ ಹೊತ್ತಿತಮ್ಮ, ಸಂಕಟದ ಹೊರೆ ಹೊತ್ತಿತು. ಅಣ್ಣ ಹೌದಮ್ಮ, ನಿನ್ನ ಪಾಲಿಗೆ ಇದ್ದೊಬ್ಬ ಅಣ್ಣನಾದರೂ ಮದ್ದಿನ ದೀಪವನ್ನೇ ಉರಿಸಿದನೇ ಹೊರತು ಮಂಗಳ ದೀಪವನ್ನು ಪಾಲಿಗೆ. ಸಮಾಧಾನ ತಂದುಕೋ ರಾಜು, ಸಮಾಧಾನ ತಂದುಕೋ. ಈ ವಿಧಿಯಾಟವನ್ನು ಗೆದ್ದವರ್ಯಾರು? ನಿನ್ನ ತಂಗಿಯ ತಲೆ ಮೇಲೆ ನೀ ಅಕ್ಷತೆ ಕಾಳು ಹಾಕಲಿಲ್ಲವಲ್ಲಂದ ಮನಸ್ಸಿಗೆ ವ್ಯತ್ಯೆ ಪೆಟ್ಟಿಕೊಳ್ಳಬೇಡ. ಆ ಮಂಗಳ ಗೌರಿಯ ಮುಂದೆ ಮನಸಾಕ್ಷಿಯಾಗಿಯೂ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿರುವನೆಂದಾಗ ಈ ನೀ ಹಾಕು ಅಕ್ಷತೆ ಭಾರ ಆ ಮಂಗಳ ಗೌರಿಯೇ ಹಾಕಿದ್ದಾಳೆಂದು ತಿಳಿದುಕೋ. ಇದೇ ನಿನ್ನ ತಮ್ಮ ಸಿಕ್ಕ ಖುಷಿಯಲ್ಲಿ ಒಂದು ಸುಮಧುರವಾದ ಗೀತೆ ಹಾಡ ಬರೆದೇನು? ಎಂದೆಂದು ಬಾಳಲಿ ಹೀಗೆ ತುಂಬಿರಲೆಂದು ತಂದೆಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಸಂಗಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ಸರಿ ಜೋಡಿ ಬೇಕೇನು ಹೇಳು, ಮಧುಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು, ಬೇಕೇನು ಸರಸರವು, ಬೇಕೇನು ನಿನಸರವು, ನಾನೇನು ಹೇಳುವುದಿಲ್ಲ, ಬೇರೇನು ಬೇಡುವುದಿಲ್ಲ, ಈ ಪ್ರೀತಿಯೇ ಸಾಕಾಗಿದೆ, ಈ ಪ್ರೀತಿಯೇ ಸಾಕಾಗಿದೆ. ಬಾರಪ್ಪ ಊಟ ಮಾಡೋಣ. ಒಳಗೆ ಬೇಡ ಚಿಕ್ಕಪ್ಪ, ನಾನು ಇಲ್ಲೇ ಕುಳಿತುಕೊಂಡು ಊಟ ಮಾಡುತ್ತೇನೆ. ಏಕಪ್ಪ ನೀನು ಈ ರೀತಿ ಮಾತನಾಡುತ್ತಿರುವೆ? ಇದು ನಿನ್ನ ಮನೆಯಲ್ಲವೇನು? ಮನೆ ಹೌದು ಚಿಕ್ಕಪ್ಪ, ಆದರೆ ನಾನು ಅಪ್ಪನಿಲ್ಲದೆ ಒಳಗೆ ಬರುವಂತಿಲ್ಲ. ಹೌದಮ್ಮ ತಂಗಿ, ಇವನು ಬಾಳ ಹಠಮಾರಿ ಅಮ್ಮ, ಇವನಿಗೆ ಇಲ್ಲೇ ಊಟ ತಂದು ಕೊಟ್ಬಿಡು.
ನಾನು ಸ್ವಲ್ಪ ಮಾವನವರಿಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಬರ್ತೀನಿ. ಬಾ ಹುಲಿಯಾ, ಹೋಗಿ ಬರೋಣ. ಆಯ್ತು ರಾಜಣ್ಣ, ಹೋಗೋಣ ಬಾ. ಬಾ ಕಂದ, ಬಹುದಿನದಿಂದ ಮಗನನ್ನು ಕಾಣದೆ ನಾನು ಮಗನ ಸುಖವನ್ನು ಅರಿಯದೆ ನನ್ನ ಕೈಯಾರೆ ಎಂದವನಿಗೆ ತುತ್ತನ್ನು ಇಡುತ್ತೇನೆಂದು ಆಶಿಸುತ್ತಿದ್ದೆ. ಬಾ ಕಂದ, ಊಟ ಮಾಡಪ್ಪ. ಅಮ್ಮ, ನಿನ್ನ ಹ್ಯಾಂತ ಅಮೃತಹಸ್ತದಿಂದ ಈ ಬಿಸಿಯಾದ ಪ್ರಸಾದವನ್ನು ಎಷ್ಟೊಂದು ರುಚಿಕಟ್ಟಾಗಿ ಮಾಡಿರೋ ತಾಯಿ. ಏ ಜ್ಯೋತಿ, ಏನಿದು ಮನೆಯಲ್ಲಿ ಊಟದ ವ್ಯವಸ್ಥೆ? ಇವನ್ಯಾವ ತಿರುಕಣೆ ಊಟ ಮಾಡುತ್ತಾ ನಿಂತಿರುವನು? ಅಮ್ಮ, ಏಯ್ ಮುಚ್ಚೋ ಬಾಯಿ. ಯಾರ ನಿಮ್ಮಮ್ಮ? ದಿನಕ್ಕೊಂದು ಮನೆಗೆ ಹೋಗಿ ಭಿಕ್ಷೆ ಬೇಡಿ ತಿಂದು ನನಗೆ ಕಿರಿಸ್ತೇನೋ? ನನ್ನನ್ನೇ ವಕ್ರ ದೃಷ್ಟಿಯಿಂದ ನೋಡ್ತೀಯೇನೋ? ನೋಡು, ಒಳ್ಳೆ ಮಾತಿನಿಂದ ಈ ಮನೆ ಬಿಟ್ಟು ಹೊರಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕತ್ ಹಿಡಿದು ಹೊರತಾ. ಅಕ್ಕ, ಅವನು ಭಿಕ್ಷುಕನಲ್ಲ ಅಕ್ಕ. ಈ ಮನೆಯಲ್ಲಿ ಬಾಳಿ ಬಳುಕಿದ ನನ್ನ ಅಕ್ಕನ ಆನಂದ ದೀಪವಕ್ಕ, ಆನಂದ ದೀಪ. ಇನ್ ಮುಂದೆ ಇವನು ಕೂಡ ನಿನ್ನ ಮಗನಂತೆ. ಇವನನ್ನು ಮಗನೆಂದು ನೋಡಿಕೊಳ್ಳಬೇಕಕ್ಕ. ಇವನು ಈ ಮನೆಯ ಕೀರ್ತಿ ಅಕ್ಕ, ಕೀರ್ತಿ. ಏನೇ ಗಯ್ಯಾಳಿ, ಗಂಡನಿಗೆ ಮಕ್ಕಳಿಲ್ಲವೆಂದು ಮದುವೆಗೆ ಮುಂಚೆ ಈ ಮಗುವನ ಹೆತ್ತು ಮತ್ತೊಬ್ಬರ ಆಶ್ರಯದಲ್ಲಿ ಬಿಟ್ಟು ಈಗ ಪುಂಡನ ಮೈದುರನ ತಲೆ ಕೆಡಿಸಿ, ಪಾಪ ಅವನಿಗೆ ಇವನೇ ನಿನ್ನ ಮಗ ಅಂತ ಪಾಪ ನನ್ನ ಮೈದುರನಿಗೆ ಮೋಸ ಮಾಡಿದೆಯಲ್ಲೇ. ಅದನ್ನ ಬಿಟ್ಟು ಇವನು ಈ ಮನೆ ಕೀರ್ತಿ ಬೆಳಗುವ ನಂದ ದೀಪ ಅಂತ ಹೇಳ್ತೇನೆ. ಮುಂದೆ ಮತ್ತೊಂದು ಮಾತನಾಡ್ರೆ ಈ ದೀಪನೊಂದಿಗೆ ನಿನ್ನನ್ನು ಹೊರ ಹಾಕಬೇಕಾಗುತ್ತೆ. ಅಮ್ಮ, ನನ್ನ ಸಲುವಾಗಿ ನೀನೇತಕ್ಕೆ ಇವಳೆಂದು ಒದಗಿಸಿಕೊಂಡು ಸಂಕಟ ಪಡುತ್ತಿರುವ ತಾಯಿ. ಈ ರೀತಿ ಇವಳಿಂದ ನಾನಾದರೂ ಮಾನಿತ ಮಾತೆನಿಸಿಕೊಂಡು ಈ ಮನೆಯಲ್ಲಿದ್ದು ಏನು ಮಾಡಲಿ? ನನ್ನ ಹೆತ್ತ ಧರ್ಮ ದೇವತೆ ನನ್ನನ್ನು ಕೈಬಿಟ್ಟ ಬಳಿಕ ಈ ಮನೆಯ ಮೇಲೆ ಆಸೆ ಆದರೂ ನನಗೆ ಇವಳೇ ಸಂತೋಷದಿಂದ ನಾನು ಹೋಗಿ ಬರ್ತೀನಿ ತಾಯಿ. ಮನುಜನ ಬಾಳಂತೆ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡಪ್ಪ. ನನಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನು ನಾನು ಸಹಿಸಿಕೊಳ್ತೇನೆ. ಆದ್ರೆ ನೀನು ಮಾತ್ರ ಈ ಮನೆ ಬಿಟ್ಟು ಹೋಗ್ತೀನಂತ ಹೇಳ್ಬೇಡಪ್ಪ, ಹೇಳ್ಬೇಡ. ನೀನೇ ಈ ಮನೆ ಬಿಟ್ಟು ಹೋದ್ರೆ ನನ್ ಗತಿ ಏನು? ಅಮ್ಮ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿನ್ನ ಮಾತಿಗೆ ಏನೆಂದರು ಕೊಡುತ್ತಾಯಿ. ಹಿಂದೊಂದು ಕಾಲದಲ್ಲಿ ತಮ್ಮವರೇ ತಮಗೆ ಶತ್ರುವಾಗಿ ರಾಜ್ಯವನ್ನು ಬಲಿಕೊಡಲು ಸಿದ್ಧನಾದ. ನೆಲವು ನಾಡಿನ ದನಿ ನರಗುಂದದ ರಸು ಬಾಬಾ ಸಾಹೇಬ ತನ್ನ ತಾಯಿಗೆ ಇದೇ ರೀತಿ ಹೇಳಿದರಂತೆ. ಕುಲದೈವ ಸದಾಶಿವಪ್ಪನೇ ನಮ್ಮನ್ನು ಕೈಬಿಟ್ಟ ಬಳಿಕ ನಿನ್ನನ್ನು ಕಾಪಾಡಲು ನಾನೆಷ್ಟರವನು ತಾಯಿ, ನಾನೆಷ್ಟರವನು ತಾಯಿ. ನಿನ್ನ ದಾರಿನಿ ಖಂಡಿಕೋ ತಾಯಿ, ನಿನ್ನ ದಾರಿನಿ ಖಂಡಿಕೋ. ನಾನು ಕೂಡ ಅವರ ಮಾತಿನಂತೆ ಹೇಳುತ್ತಿದ್ದೇನೆ. ಏನೆಂದು ಕಂದ, ಏನೆಂದು? ನನ್ನ ಎತ್ತ ಧರ್ಮ ದೇವತೆ ನನ್ನನ್ನು ಕೈಬಿಟ್ಟು ಹೋಗಿರುವಾಗ ಈ ಮಲಮಾತೆ ಮಮದ ಕ್ರೋಧದಲ್ಲಿ ಸಿಕ್ಕು ಸಾಯುತ್ತಿರುವ ನಾಡು ನಿನ್ನನ್ನು ಹೇಗೆ ರಕ್ಷಿಸಲಿ ತಾಯಿ? ನಿನ್ನನ್ನು ಹೇಗೆ ರಕ್ಷಿಸಲಿ? ಅದಕ್ಕಾಗಿ ನಿನಗೆ ಕೈ ಮುಗಿದು ಕೇಳುವೆನಮ್ಮ, ನನ್ನ ದಾರಿನ ನೋಡಿ. ಹಾಗೆಲ್ಲ ಮಾತನಾಡಬಾರ್ದಪ್ಪ, ಮಾತಾಡಬಾರ್ದು. ಇನ್ನು ನಿನ್ನ ತಂದೆ ಇದ್ದಾನೋ ಈ ಮನೆಯಲ್ಲಿ? ಏನೇ ಚಿನಾಲಿ ಹೆಣ್ಣೆ, ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತಿರೇನೆ ಇಬ್ರು. ಪ್ರೀತಿ ಪ್ರೀತಿ ಏನಿದೆ ಅಲ್ಲ,
ಏನಂತ ಕೇಳ್ತೀರಲ್ಲ ನೋಡಿ, ಪಾಪ ಆ ಮಗುವಿಗೆ ತಿರುಕನ ಹಾಗೆ ಹೊರಗೆ ನಿಂತ್ಕೊಂಡು ಊಟ ಮಾಡಿಸ್ತಾ ಇದ್ಲು. ಅದಕ್ಕೋಸ್ಕರ ಹಾಗೆ ಯಾಕೆ ಮಾಡ್ತಿ ಅಂತ ಕೇಳಿದ್ರೆ ನನ್ನನ್ನ ಹೊಡಕ್ ಬರ್ತಾಳ್ರಿ ಇವಳು. ನೋಡ್ರಿ ಮತ್ತೆ ಹೇಗೆ ರೇಗಾಡ್ತಾ ಇದ್ದಾಳೆ. ಪಾಪ ಆ ಮಗುವಿಗೆ ತಾಯಿ ಇಲ್ಲ, ಆದ್ರೆ ನಾನಿಲ್ವೇನ್ರಿ ಅವನ ಉಪಚಾರಕ್ಕೆ. ಇರಲಿ ಬಿಡು ಪ್ರೀತಿ, ಸಣ್ಣವಳು ತಿಳಿಯದೆ ಒಂದು ತಪ್ಪು ಮಾಡಿದ್ದಾಳೆ, ಅದನ್ನೇ ದೊಡ್ಡದು ಮಾಡುವುದೇ. ಮಗು ರವಿಕುಮಾರ, ನಿನ್ನ ಚಿಕ್ಕಮ್ಮನ ಜೊತೆ ಒಳಗೆ ಹೋಗಪ್ಪ. ಹಾ ಜ್ಯೋತಿ, ಇವನನ್ನು ಕರೆದುಕೊಂಡು ನಡೆ. ಏನ್ರಿ ಇದು ಅಸಭ್ಯತನ? ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಈ ಮನೆಗೆ ನನ್ನನ್ನು ಮಡದಿಯಾಗಿ ಮಾಡ್ಕೊಂಡು ಬಂದು ಆಮೇಲೆ ಈ ಸರ್ವ ಆಸ್ತಿ ಎಲ್ಲ ನಂದೇ ಅಂತ ಹೇಳಿದ್ರಲ್ಲ. ಏನ್ರಿ ಈ ಮನೆಯಲ್ಲಿ ಇಷ್ಟೊಂದು ಹೊಲಸು ತುಂಬಿದೆ. ಪ್ರೀತಿ, ಅದೆಲ್ಲ ನಿನಗೆ ತಿಳಿಯದ ವಿಚಾರ. ಅದನ್ನೆಲ್ಲವನ್ನು ನನ್ನ ಸ್ನೇಹಿತ ಶರತ್ ನಿನಗೆ ಹೇಳಿಲ್ಲವೇ? ಯಾಕೆ ನಿನಗೆ ಚಿಂತೆ? ನಾನು ಸರ್ವಾಧಿಕಾರಿ ಆದರೆ ನೀ ಸರ್ವಾಧಿಕಾರಿ ಹೆಂಡತಿ ಅಲ್ಲವೇ? ಇದು ಒಂದು ಜಾಣತನವೇ? ಪ್ರೀತಿ, ಅದೆಲ್ಲ ನಾ ರಾಜಕೀಯ ರಂಗ ಸೇರಿದ ನಂತರ ನಿನಗೆ ತಿಳಿಸಿ ಹೇಳುತ್ತಾನೆ. ಹಾ ಪ್ರೀತಿ, ಮೊದಲು ಈ ಬೇಸತ್ತು ಬಂದ ಕಲ್ಲಾದ ಹೃದಯಕ್ಕೆ ಈ ನಿನ್ನ ಸಿಹಿಯಾದ ಕಣ್ಣಿಂದ ಒಂದು ಗೀತೆಯನ್ನು ನುಡಿಸಬಾರದೆ? ಓಹೋ, ಸ್ವರಗಳ ಮಾತು ಇರುವುದುಂಟೆ, ನಿಮ್ಮ ಇಷ್ಟದಂತೆ ಆಗ್ಲಿ. ಸಾರಂಗದಿಂದ ನಯನಾನ ತಂದ ಬಂದಾರರನ್ನು ಚೆನ್ನಾಗು ಎಂದ ದಾಡಿಂದಿಯಿಂದ ಗಂಧಾನ ತಂದ ಮಕರಂದ ತುಂಬಿ ಅದರಾನ ತಂದ ನನ್ನನ್ನು ತಂದ ರುಚಿ ನೋಡು ಎಂದ ಅಪರೂಪ ಬಂದ ನನಗೆ ಬಂದ. ಚಂದಮಾಮನಿಂದ ಹೊಳಪನು ತಂದ ಬಾಳಿ ದಿಂಡಿನಿಂದ ನುಣುಪನು ತಂದ ಅಂದ 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 ಚಂದ ಹೋರುವ ಕಂಬದ ಬೋಡಿಗೆ ಮಿಂಚಿರಿ ಎಂದ. ಹಂಸದಿಂದ ಕಚ ನಡಿಗೆಯ ತಂದ ನವಿಲಿನಿಂದ ಕಚ ನಾಟ್ಯವ ತಂದ ಲಯವೋ 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 ರೂಪ ಲಯವೋ ರಸಿಕನೇ ಹೇಳು ನೀ ಎಂದ. ತಂಗಾಳಿಯಿಂದ ಸ್ನೇಹಾನ ತಂದ ಯತ ಬಳ್ಳಿಯಿಂದ ಶಿಖನ್ನು ತಂದ ಕಣ್ಣು ಹೊಡ ನಡುವಾಗು ಎಂದ ನಡುವನ್ನು ಅಳಿಸಿ ಎದೆ ಬಾರ ತಂದ ನನ್ನನ್ನು ನನಗೆ ಮರವಾಗು ಎಂದ. ತಂದಾನ ತಂದ
ಬಳ್ಳಿಯಿಂದ ಕಂದಾನ ಕಂದ ಈ ರಾಮಾಚಾರಿಯ ಕೆಣಕುವ ಕಂಡು ಇನ್ನೂ ಹುಟ್ಟಿಲ್ಲ ಇನ್ನೆಂದೂ ಹುಟ್ಟಲ್ಲ ದೇವರ ಕೊಟ್ಟರೆ ಎಂದಿಗೂ ತಪ್ಪಲ್ಲ ಎಂದೆಂದೂ ತಪ್ಪಲ್ಲ ಹುಟ್ಟದ ಹುಲ್ಲಿವನು ಕರುನಾಡಿನ ಮಣ್ಣಿವನು ಅಭಿನವೇಶ ಹನ್ನೆರಡು ವರುಷ ತಲೆಯುಗ ಈ ತಲೆಯುಗದಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲ ಎಂಬ ಈ ಮಾತಿಗೆ ನಾ ಪ್ರೀತಿಸುತ್ತಿರುವ ಸುಂದರನ ಹೆಂಡತಿ ಪ್ರೀತಿಯೇ ಸಾಕ್ಷಿ. ಆಟವಾಡುತ್ತ ಕ್ಷಣಾರ್ಧದಲ್ಲಿಯೇ ಬಂದು ಬಿದ್ದಳು ನನ್ನ ಮಾಯಾ ಪಂಜರದಲ್ಲಿ. ಪ್ರೀತಿ ಈ ಪಂಜರಕ್ಕೆ ನಿನ್ನನ್ನೇ ರಂಜನೆಯನ್ನಾಗಿ ನೇಮಿಸಿ ನಾ ಬಯಸಿದ ಆಸ್ತಿಯ ಜೊತೆಗೆ ಆ ಜ್ಯೋತಿಯ ಕೈ ಹಿಡಿದು ನಕ್ಕು ನಲಿಯದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರದಾರ ಶರತ್ತನೇ ಅಲ್ಲ. ಹಲೋ ಮಿಸ್ಟರ್ ಶರತ್, ಅಷ್ಟೊಂದು ವೇಗವಾಗಿ ಹೊರಟಿದ್ದೀರಲ್ಲ, ಯಾಕೆ? ವೆಲ್ಕಮ್ ಮೈ ಡಿಯರ್ ಪ್ರೀತಿ, ವೆಲ್ಕಮ್. ನಿನ್ನನ್ನೇ ನೋಡಬೇಕೆಂದು ಆತುರದಿಂದ ಹೊರಟಿದ್ದೆ. ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆಯಲ್ಲ, ತುಂಬಾ ಸಂತೋಷವಾಯಿತು. ಹಾ ಶರತ್, ಇವತ್ತೊಂದು ವಿಷಯ ಹೇಳ್ತೀನಿ ಅಂದಿದ್ರಲ್ಲ, ಹೇಳ್ತೀರಾ? ಅದು ಅಂತೆಂಥ ವಿಷಯವಲ್ಲ ಪ್ರೀತಿ, ನಿನ್ನ ಜೀವ ಸಜೀವವಾಗುವ ವಿಷಯ. ಅಂದರೇನಿದೆ ಪ್ರೀತಿ, ಹೆಸರಿಗಷ್ಟೇ ನಿನ್ನ ಗಂಡ ನಿನ್ನನ್ನು ಎರಡನೇ ಹೆಂಡತಿಯನ್ನಾಗಿ ಸ್ವೀಕರಿಸಿ ಮೂರನೆಯ ಮಡದಿಯೊಂದಿಗೆ ಜ್ಯೋತಿಯೊಂದಿಗೆ ಸಂಪೂರ್ಣವಾಗಿ ವರ್ತಿಸುತ್ತಿದ್ದಾನೆ ಆ ನಿನ್ನ ಗಂಡ. ಶರತ್, ಈ ರೀತಿ ನನ್ನ ಮೇಲೆ ಕೋಪಗೊಂಡು ಚೀರಾಡಿದರೆ ನಾನೇನು ಹೇಳಲಿ ಪ್ರೀತಿ? ಹೇಳುವ ಕರ್ತವ್ಯವಿತ್ತು, ಹೇಳಿದೆ. ಇದರ ಮೇಲೆ ನಿನ್ನ ಇಚ್ಛೆ. ಛೇ, ಇದೆಂತ ದುರ್ಘಟನೆ ನಡೆಯಿತು ನನ್ನ ಬಾಳಿನಲ್ಲಿ. ಶರತ್, ಈಗ ನಾನು ಏನ್ ಮಾಡ್ಲಿ ಹೇಳಿ ಶರತ್? ನಾ ಹೇಳಿಕೊಂಡಂತೆ ನೀನು ನಡೆದುಕೊಂಡರೆ ನಿನ್ನ ಬಾಳು ಬಂಗಾರವಾಗುತ್ತದೆ. ಶೃಂಗಾರದ ಶಿರಗೊಂಚಲದ ಅಪ್ಪಟ ಮಂಚವೇರುತ್ತೀಯ. ಇರದಿದ್ದರೆ ಆ ಜ್ಯೋತಿ ಹಾಕಿದ ಹಳಸಿದ ಅನ್ನ ತಿಂದು ಬೀದಿ ಭಿಕ್ಷುಕಿಯಾಗಿ ಬದುಕಬೇಕಾಗುತ್ತದೆ. ಹಾಗಾದ್ರೆ ನಾನು ಈಗಲೇ ಆ ಜ್ಯೋತಿಯನ್ನ ಗುಂಡಿಟ್ಟು ಕೊಂದು ಬಿಡ್ಲೆ? ಚಚೆ, ಹಾಗಲ್ಲ ಪ್ರೀತಿ. ಅವಳನ್ನು ಕೊಂದರೆ ನಿನ್ನ ಬಾಳಿಗೆ ತೃಪ್ತಿ ಸಿಗಲಾರದು. ರಾತ್ರಿ ರಂಜಿಸಲು ತೇಜು ಪುಂಜನಾಗಿ ಬಂದ ನಿನ್ನ ಗಂಡನಿಗೆ ಬಾಳಿನ ನಟನೆಯ ಪ್ರಮಾಣ ಮಾಡಿ ಅವನಲ್ಲಿದ್ದ ಆಸ್ತಿ ಪತ್ರಕ್ಕೆ ಸಹಿ ತೆಗೆದುಕೋ ಮೊದಲು. ಆಮೇಲೇನಿದೆ ಪ್ರೀತಿ, ಸಹಿ ಹಾಕಿದ ನಿನ್ನ ಗಂಡ ನಿನ್ನೊಂದಿಗೆ ಸರಿಯಾಗಿ ವರ್ತಿಸದಿದ್ದರೆ ಕ್ಷಣದಲ್ಲಿಯೇ ಗುಂಡು ಹಾರಿಸಿ ಬಿಡು ಆ ನಿನ್ನ ಗಂಡನ ಗಂಡದೆಗೆ. ಓಹೋ, ಗುಡ್ ಐಡಿಯಾ. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ ನನ್ನ ಐಡಿಯಾ. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ ನನ್ನ ಐಡಿಯಾ. ಆ ರಾಜುವಿನನ್ನು ಮನೆಯಿಂದ ಹೊರ ಹಾಕಿಸು. ನಂತರ ಆ ಹುಲಿಯ ನನ್ನನ್ನು ಬಲಾತ್ಕಾರಿಸಲಿಕ್ಕೆ ಬಂದಿದ್ದ ಎಂದು ಹೇಳಿ ಅವನನ್ನು ಮನೆಯಿಂದ ಹೊರ ತಳ್ಳಿಸಿ ಬಿಡು.
ತಾಳಿ ಕಟ್ಟಿದ ಗಂಡನನ್ನ ನಾನು ಗುಂಡಿಟ್ಟು ಕೊಂದರೆ ಮುಂದೆ ನನ್ನ ಗತಿ? ಹುಚ್ಚಿ, ಎಲ್ಲ ನಿನ್ನ ಸಿರಿ ಸಂಪತ್ತಿಗೆ ನೀನೇ ಒಡತಿಯಾದ ಮೇಲೆ ನಾನಲ್ಲವೇ ನಿನ್ನ ಕೈ ಹಿಡಿಯುವ ಪತಿ? ಓಹೋ, ಎಂತ ಚಾಣಾಕ್ಷ ತಲೆ ನಿಮ್ದು. ನಿಮ್ಮ ತೋರ್ನ ಪಡಿಬೇಕಾದ್ರೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ ನಾಕಾನೆ. ಹಾಗಾದರೆ ಈ ಮನಿ ಕಂಠನ ಮನ ಕುಣಿಯುವಂತೆ ಒಂದು ಪ್ರೇಮ ಗೀತೆ ಬರ್ದೆ. ಓಕೆ ಶರತ್, ಹೇಳಂತೆ ಆಗ್ಲಿ. ಹೋಗಿ ಬರ್ಲಿ. ಬಾಯ್ ಬಾಯ್. ಹೋಗು ಹೋಗು ಹುಚ್ಚು ಎಣ್ಣೆ ಹೋಗು. ಈ ಶರತ್ತನ ಮಾಯ ಕುತಂತ್ರ ನಿನಗೆ ಯಾಕಿಷ್ಟ ತಿಳಿಯುತ್ತದೆ? ಈ ಕುತಂತ್ರದ ತಂತಿ ಒಳಗೆ ನೀನೇ ಸಿಲುಕಿಕೊಂಡೆಯಂದಾಗ ಅಕ್ಕರೆಯಂತೆ ಕೋಕ್ಕೆ ಕೋಕ್ಕೆ ತಿನ್ನುವೆ ನಿನ್ನ ತಂಗಿ ಜ್ಯೋತಿಯನ್ನು. ಜ್ಯೋತಿ ಅಂದು ನಿನ್ನ ಮನೆಗೆ ಬಂದಾಗ ನೀತಿವಂತಳಂತೆ ನರ್ತಿಸಿ ನಂತರ ಹುಲಿಯಾನ ಕೈ ಹಿಡಿದೆಯಾ ನೀನು? ರಾಮಾಯಣದ ಸೀತೆಯಂತೆ ಬಂದು ಬೀಳುವೆ ನನ್ನ ಅರಮನೆಯಲ್ಲೇ. ಆವಾಗ ತೋರಿಸುವೆ ನನ್ನ ಕೈ ಚಳಕದ ಬಲವಾದ ಛಲವನ್ನು. ಅಲ್ಲಿಗೆ ಪ್ರಾರಂಭವಾಗುತ್ತದೆ ನನ್ನ ಕಪಟ ನಾಟಕದ ಮೊದಲನೆಯ ಪ್ರಯೋಗ. ಅಭಿ ಪಿಕ್ಚರ್ ಬಾಕಿ ಹೈ.